ಅಲ್ಲಿ ಯಾವ ರೀತಿ ಒತ್ತು ಶಾವಿಗೆಯನ್ನು ಸಿದ್ಧಪಡಿಸ್ತಾರೆ ಎನ್ನುವಂತಹ ಸಂಪೂರ್ಣ ಪ್ರಕ್ರಿಯೆಯನ್ನು ಈ ಒಂದು ಸಂಚಿಕೆಯಲ್ಲಿ ನೋಡೋಣ. ಸೊ ಇದನ್ನು ಹಿಂದಿನ ದಿವಸನೇ ನೆನೆಸ್ಕೋಬೇಕಾಗತ್ತಲ್ವಾ? ಹೌದು. ಈ ಹದಕ್ಕೆ ಇದನ್ನ ನಾವು ಕಲಿಸ್ಕೋಬೇಕು. ತೆಂಗಿನ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಬಿಸಿ ಇದ್ದಾಗಲೇ ಕಟ್ಕೋಬೇಕು, ಆ ಒಂದು ಶೇಪಿಗೆ ಕಟ್ಕೊಳ್ತಾ ಇದ್ದೀರಾ ಈಗ, ಈ ಮರಿಗಿಡ್ತಾ ಇದ್ದೀರಾ ಈಗ. ಹಬೆ ಬರ್ಲಿಕ್ಕೆ ಶುರು ಆಗಿದೆ. ಈಗ ಬಿಸಿ ಇದ್ದಾಗಲೇ ಒತ್ತಬೇಕದು. ಕೈಯಲ್ಲಿ ಒಂದು 2 ಮಷ್ಟಷ್ಟು ಕಾಯಿ ತೊಗೊಂಡು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ಜೋನಿ ಬೆಲ್ಲನ ಬೆರೆಸ್ತಾ ಇದ್ದೀರಾ. ಶಾವಿಗೆ ಒಟ್ಟಿಗೆ ಈ ಕಾಯಿ ಹಾಲನ್ನು ಕೊಡ್ತಾರೆ. ವಿಶಿಷ್ಟ ರುಚಿಗಳನ್ನು ಆಸ್ವಾದಿಸಲು ಇಚ್ಛಿಸುವ ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ವಿನಾಯಕನ ವಿನಯಪೂರ್ವಕ ನಮಸ್ಕಾರಗಳು. ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನಿವತ್ತು ನಮ್ಮ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವಂತಹ YGR ಸಿಗ್ನೇಚರ್ ಮಾಲ್ ಬಳಿ ಬಂದಿದ್ದೀನಿ. ಇಲ್ಲೇ ಹತ್ತಿರದಲ್ಲಿ ಒಂದು ಹೊಸ ಹೋಟೆಲ್ ಓಪನ್ ಆಗಿದೆಯಂತೆ. ಅಲ್ಲಿ ಅತ್ಯದ್ಭುತವಾಗಿ ಒತ್ತು ಶಾವಿಗೆಯನ್ನು ಮಾಡಲಾಗುತ್ತಂತೆ. ಬನ್ನಿ, ಅದು ಯಾವ ಹೋಟೆಲ್ಲು, ಅಲ್ಲಿ ಯಾವ ರೀತಿ ಒತ್ತು ಶಾವಿಗೆಯನ್ನು ಸಿದ್ಧಪಡಿಸ್ತಾರೆ ಎನ್ನುವಂತಹ ಸಂಪೂರ್ಣ ಪ್ರಕ್ರಿಯೆಯನ್ನು ಈ ಒಂದು ಸಂಚಿಕೆಯಲ್ಲಿ ನೋಡೋಣ. ವೀಕ್ಷಕರೇ, ನಮ್ಮ ಜೊತೆ ಈಗ ಹಬ್ಬ ಹೋಟೆಲ್ನ ಮುಖ್ಯ ಬಾಣಸಿಗರಾದ ಪುರುಷೋತ್ತಮ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಈಗ ನೀವು ಒತ್ತು ಶಾವಿಗೆಗೆ ಅಕ್ಕಿಯನ್ನು ನೆನೆಸ್ಕೊಳ್ತಾ ಇದ್ದೀರಾ ಅಲ್ವಾ? ಸರ್, ಇದು ಯಾವ ಅಕ್ಕಿ ಸರ್? ಇದು ಕಟ್ ಸಾಂಬಾರ್ ಅಕ್ಕಿ ಅಂತ. ಕಟ್ ಸಾಂಬಾರ್ ಅಕ್ಕಿ ಅಂತ ಹೇಳ್ತಾರೆ. ಮಂಗಳೂರಿಂದ ತರಿಸಿರೋದು ಇದು. ಒತ್ತು ಶಾವಿಗೆಗೆ ಅಂತಲೇ. ಓಕೆ. ಇದನ್ನ ನಾನು ಒಂದು 4 ಕಪ್ಪಷ್ಟು ತಗೋತಿದ್ದೀನಿ. 4 ಕಪ್ನಷ್ಟು. ಸೊ ಇದನ್ನ ಹಿಂದಿನ ದಿವಸನೇ ನೆನೆಸ್ಕೋಬೇಕಾಗತ್ತಲ್ವಾ? ಹೌದೌದು, ಇದು ಸಹ ಹಿಂದಿನ ನೆನೆಸಿ. ಸರ್, ಈಗ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀರಾ? ಇದು ಒತ್ತು ಶಾವಿಗೆದ ಅಕ್ಕಿ. ಇದು 3 ರಿಂದ 4 ಬಾರಿ ನಾನು ಚಂದ ತೊಳೆದಿದ್ದೇನೆ. ಇದರಲ್ಲಿ ಎಲ್ಲ ಧೂಳೆಲ್ಲ ಹೋಗ್ಲಿ ಅಂತ ಹೇಳಿ. ಓಕೆ. ಈಗ ಇದಕ್ಕೆ ನಾನು ನೀರು ಹಾಕಿ ಓವರ್ನೈಟ್ ನೆನೆಸಿಡು ಅಂತೇಳಿ ನೀರು ಹಾಕ್ತಿದ್ದೀನಿ. ಓಕೆ. ಅಕ್ಕಿ ಮುಳುಗೋಷ್ಟು ನೀರು ಹಾಕಿದರೆ ಸಾಕ ಸರ್? ಸಾಕು ಸಾಕು. ಎಷ್ಟು ತಾಸು ನೆನಿಬೇಕು ಸರ್ ಓವರ್ನೈಟ್ ಅಂತ? ಓವರ್ನೈಟ್ ಅಂದರೆ ಒಂದು 8 ರಿಂದ 9 ಅವರ್ ನೆನೆದ್ರೆ ಎಷ್ಟು ನೆನೀತದೆ ಅಷ್ಟು ಚೆನ್ನಾಗಿ ಒತ್ತು ಶಾವಿಗೆ ಬರುತ್ತೆ. ಬಟ್ರೆ ಈಗ ನಾವು ಒತ್ತು ಶಾವಿಗೆಗೆ ಅಕ್ಕಿನ ನೆನೆಸಿಟ್ಕೊಂಡು ಒಂದು 8-10 ತಾಸಾಗಿದೆ. ರಾತ್ರಿನೇ ನೆನೆಸಿಟ್ಟಿದ್ದೀವಿ. ಈಗ ನಾವು ಅಕ್ಕಿನ ತೊಗೊಂಡಿದ್ದೀವಿ. ಇದು ಚಂದ ನೆನೆದಿದೆ. ಇದನ್ನ ಮತ್ತೆ ಇನ್ನೊಂದು 2 ಸಲ ತೊಳ್ಕೊಂಡು ರುಬ್ಕೊಳ್ಳೋಣ. ಓಕೆ. ನೆನೆಸಿದಂತಹ ಅಕ್ಕಿನ ಈಗ ಮತ್ತೆ ತೊಳ್ಕೊಂಡು ಬಂದಿದ್ದೀರಾ? ಒಂದು 2 ಸಲ ತೊಳೆದು ನೀರನ್ನ ಬಸ್ತು ತಂದಿದ್ದೀನಿ. ಓಕೆ. ಈಗ ಇದನ್ನ ನೈಸಾಗಿ ರುಬ್ಕೊಳ್ಳೋಣ. ಸ್ವಲ್ಪ ನೀರು. ಓಕೆ. ಬೇಕಷ್ಟು ನೋಡ್ಕೊಂಡು ಸೇರಿಸ್ಕೋಬೇಕು. ಅದು ಸಣ್ಣ ನೈಸ್ ಆಗಬೇಕದು. ತುಂಬ ನೀರಾಗ್ಬಿಟ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ನೈಸ್ ಆಗೋಕ್ಕೆ. ಓಕೆ. ಹಾಗಾಗಿ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಂಡು ರುಬ್ಕೋಬೇಕು. ಯಾವ ಹದದವರೆಗೂ ರುಬ್ಕೋಬೇಕು ಬಿಟ್ರೆ? ಇನ್ನು ಸ್ವಲ್ಪ ನೈಸ್ ಆಗಬೇಕಿದೆ. ಇನ್ನು ಸ್ವಲ್ಪ ನೀರಾಗಿ ಈಗ ಮತ್ತೆ ನೀರು ಸೇರಿಸ್ಕೊಂಡು ರುಬ್ಕೋತಾ ಇದ್ದೀನಿ. ಈಗ ನೈಸ್ ಆಗಿದೆ. ಈಗ ಇನ್ನೊಂದು ಬ್ಯಾಚ್ ಒಂದಷ್ಟು ಅಕ್ಕಿ ಉಳಿದಿದೆಯಲ್ಲ, ಅದನ್ನು ರುಬ್ಕೊಂಡು ಮತ್ತೆ ಮುಂದಿನ ಪ್ರೊಸೆಸ್ ಶುರು ಮಾಡಿ. ಸೊ ಅಕ್ಕಿ ಚೆನ್ನಾಗಿ ನೆನೆಯೋದು ಇಲ್ಲಿ ಬಹಳ ಪ್ರಮುಖವಾದ ಪಾತ್ರ. ಎಷ್ಟು ನೆನೀತದೆ ಅಷ್ಟು ಚೆನ್ನಾಗಿ ನಿಮಗೆ ಶಾವಿಗೆ ಅಥವಾ ಯಾವುದೇ ನೀರು ಸಹ ಹಾಕಲಿ, ಎಷ್ಟು ಅಕ್ಕಿ ನೆನೆಸ್ತೀರ ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ಈ ಒಬ್ಬೆಗೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀರಾ? ಸ್ವಲ್ಪ ರುಚಿಗೆ ಅಷ್ಟೇ. ಇದು ಕಲ್ಲುಪ್ಪು. ಇದು ಕಲ್ಲುಪ್ಪನ್ನ 1 ಸ್ಪೂನ್ ಅಷ್ಟು ಹಾಕೊಳ್ತಾ ಇದೆ. ಓಕೆ. ಮತ್ತೊಂದು ಸ್ವಲ್ಪ ನೀರು. ಸೊ ಈ ಒಂದು ಹದಕ್ಕೆ ಬಂದಿದೆ ಇವಾಗ ಹಿಟ್ಟು. ಸ್ವಲ್ಪ ಗಟ್ಟಿ ಇದೆ. ಈಗ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಜಾರ್ ತೊಳೆದು ನೀರು. ನೀರನ್ನು ಬೆರೆಸಿದ್ಮೇಲೆ ಒಂದ್ಸರಿ ಚೆನ್ನಾಗಿ ಕೈ ಆಡ್ಕೊಳ್ತಾ ಇದ್ದೀರಾ? ಹೌದು. ಸ್ವಲ್ಪ ಎಲ್ಲ ಫುಲ್ ಮಿಕ್ಸ್ ಆಗಿಬಿಡ್ಲಿ. ನೀರು ಒಂದು ಕಡೆ ಗಟ್ಟಿ ಒಂದು ಕಡೆ ಆಗಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಹದಕ್ಕೆ ಇದನ್ನ ನಾವು ಕಲಿಸ್ಕೋಬೇಕು. ಓಕೆ. ಒತ್ತು ಶಾವಿಗೆಗೆ ಹಿಟ್ಟು ಈ ಒಂದು ಹದಕ್ಕೆ ಇರಬೇಕು. ಹೌದು. ಇದೀಗ ಹಿಟ್ಟು ರೆಡಿಯಾಗಿದೆ. ಓಕೆ. ಇದಕ್ಕೆ ನಾವು ಸ್ವಲ್ಪ ತೆಂಗಿನ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ತೆಂಗಿನೆಣ್ಣೆ
ತೆಂಗಿನೆಣ್ಣೆ ಎಷ್ಟು? ಒಂದು 3-4 ಸ್ಪೂನು. ಓಕೆ. ಯಾವ ತೆಂಗಿನೆಣ್ಣೆ ಬಳಸ್ತೀರಾ ಸರ್ ನೀವಿಲ್ಲಿ? ನಾವಿದು ಮಂಗಳೂರು ಶಿರ್ಸಿಯಿಂದನೇ ತರಿಸಿರೋವಂಥದ್ದು. ಓಕೆ. ಸ್ಮೂತ್ ಬರಲಿಕ್ಕೆ ಸ್ವಲ್ಪ ಕೆಳಗೆ ಅಂಟು ತಳ ಹಿಡಿದೇ ಇರಲಿ ಅಂತ ಇದನ್ನು ನಾವು ಬಳಸ್ತಾ ಇದ್ದೀವಿ. ಓಕೆ. ಈಗ ಇದನ್ನು ಒಲೆಗೆ ಇಟ್ಕೊಳ್ತೀರಾ? ಮೀಡಿಯಮ್ ಉರಿಲಿ ಇಟ್ಕೊಂಡು ಈಗ. ಓಕೆ, ಮೀಡಿಯಮ್ ಫ್ಲೇಮಿಗೆ ಇಟ್ಕೊಂಡಿದ್ದೀರಾ? ಹಾಂ. ಈಗ ಇದನ್ನ ಸ್ವಲ್ಪ ತಿರುಗಿಸ್ಕೊಂಡು ಮೆಲ್ಲಗೆ ಕೈ ಆಡಿಸ್ತಾ ಬರಬೇಕಾ? ನಿಧಾನಕ್ಕೆ ಕೈ ಬಿಡದಂಗೆ ಓಕೆ ಆಡಿಸ್ತಾ ಇರ್ಬೇಕು, ಗಟ್ಟಿ ಆಗೋವರೆಗೆ. ಕೈ ಆಡಿಸೋದನ್ನ ಬಿಟ್ಟರೆ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ. ಮತ್ತು ಎಲ್ಲ ಶಾವಿಗೆ ಸಹ ಹಾಳಾಗ್ತದೆ. ಅದು ಸ್ಮೆಲ್ ಬಂದರೆ, ತಳ ಸ್ಮೆಲ್ ಬಂದರೆ. ಸೊ ತಳ ಹಿಡಿದು ಸೀದೋಗಿರೋ ಸ್ಮೆಲ್ ಬಂತು ಅಂತಂದರೆ ಎಲ್ಲ ಸಹ ಕೆಟ್ಟೋಗ್ತದೆ. ಸೊ ಇದು ಗಟ್ಟಿ ಆಗ್ತಾ ಬರುತ್ತಲ್ವ ಈಗ? ಎಷ್ಟು ಗಟ್ಟಿ ಆಗ್ತದೆ ಇದು? ಇದು ಒಂದು ನಿಮಗೆ ಚಪಾತಿ ಹಿಟ್ಟು, ಮೈದಾ ಹಿಟ್ಟು ಎಲ್ಲ ಹೇಗೆ ಕಳಿಸ್ತೀರಾ ಚಪಾತಿ ಮಾಡೋದಕ್ಕೆ ಅದಕ್ಕೆ ಬರುತ್ತೆ ಇದು. ಅದಕ್ಕೆ ಬರೋ ಗಂಟೆ ಇದನ್ನ ಕೈ ಆಡ್ತಾನೆ ಇರಬೇಕು, ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಇರ್ಬೇಕು ಇದನ್ನು. ನಾರ್ಮಲಾಗಿ ಅಕ್ಕಿ ರೊಟ್ಟಿಗೆ ಏನೆಲ್ಲ ಕಲಿಸ್ಕೊತಾರೆ ಅದಕ್ಕೆ ಇದು. ಓಕೆ, ಆ ಹಿಟ್ಟಿನ ಹದಕ್ಕೆ ಬರಬೇಕು, ಚಪಾತಿ ಹಿಟ್ಟಿನ ಹದಕ್ಕೆ. ಇದು ಗಟ್ಟಿ ಆಗ್ತಾ ಇದೆ ಈಗ. ಓಕೆ. ಸೊ ಈ ಹಂತದಲ್ಲಿ ಬಿಡದೆ ಕೈ ಆಡಿಸ್ಕೊಳ್ಳೋದು ಬಹಳ ಮುಖ್ಯ. ಹೌದು, ಗಟ್ಟಿಯಾಗಿದೆ ನೋಡುವುದು. ಹೌದು. ಸೊ ನೀವು ಇದಕ್ಕೇನು ಬಳಸಿದ್ರು ಅಕ್ಕಿ? ಕಟ್ ಸಾಂಬಾರ್ ರೈಸ್ ಅಂತ ಹೇಳಿದ್ರೆ. ಕಟ್ ಸಾಂಬಾರ್. ಈ ಅಕ್ಕಿಯ ವಿಶೇಷತೆ ಇದು. ಈ ಅಕ್ಕಿಯಿಂದ ಮಾತ್ರ ಇದನ್ನ ಮಾಡಕ್ ಬರುತ್ತೆ. ಬೇರೆ ಅಕ್ಕಿ ಹಾಕಿದ್ರೆ ನಿಮಗೆ ಶಾವಿಗೆ ಒತ್ತೋ ಟೈಮಲ್ಲಿ ಕಟ್ಟಾಗಂಥದ್ದು ಅಥವಾ ಸರಿ ಬರದೇ ಇರೋಂಥದ್ದು. ಓಕೆ. ಈ ಅಕ್ಕಿನ ನೀವು ವಿಶೇಷವಾಗಿ ಶಿರ್ಸಿ ಭಾಗದಿಂದನೇ ತರಿಸ್ಕೊಳ್ತೀರಾ? ಹಿರಿಕೆ ಅಂತಲೇ ತರಿಸಿರೋದು ಇದು. ಎಷ್ಟು ಚೆನ್ನಾಗಿ ಗಟ್ಟಿ ಆಗ್ತಾ ಇದೆ ನೋಡಿ. ಗಂಟೆ ಏನೂ ಆಗಲ್ವ ಸರ್ ಇದು? ಇಲ್ಲ, ಅದು ನಾವು ಈಗ ಮತ್ತೆ ಸ್ವಲ್ಪ ಬಿಸಿ ಇದ್ದಾಗಲೇ ಸ್ವಲ್ಪ ನಾದ್ಕೊಂಡು ನಾವು ಉಂಡೆ ಕಟ್ಟುವಂಥದ್ದು, ಹಾಗಾಗಿ ಸರಿಯಾಗಿರ್ತದೆ. ಸೊ ಇಲ್ಲಿಯ ವಿಶೇಷತೆ ಏನಪ್ಪ ಅಂತಂದರೆ ನಮ್ಮ ಕಣ್ಣು ಮುಂದೆ ಓಪನ್ ಕಿಚನ್ ಇದೆ. ಇಲ್ಲಿ ಯಾವಾಗ ಬೇಕಾದರೂ ಗ್ರಾಹಕರು ಬಂದು ನೋಡಬಹುದು. ಎಲ್ಲವನ್ನು ಕೂಡ ಅವತ್ತಿಗೆ ಶುದ್ಧವಾಗಿ ಇವರು ತಯಾರಿಸ್ತಾರೆ. ಯಾವುದನ್ನು ಎತ್ತಿಡೋದಿಲ್ಲ. ಈಗ ಕೆಲವೊಂದು ಕಡೆಗೆ ಹಿಟ್ಟುಳಿತು ಅಂತ ಎತ್ತಿಡ್ತಾರೆ, ಫ್ರಿಜ್ಜಲ್ಲಿ ಮಾಡ್ತಾರೆ. ಇಷ್ಟು ದಿನಕ್ಕೆ ಎಷ್ಟು ಬೇಕು ಅಷ್ಟೇ ಬಳಸ್ಕೊಂಡು ಎಷ್ಟು ಮಾಡಬೇಕು ಅಷ್ಟನ್ನೇ ಮಾಡಿಕೊಂಡು ನಾವು ಪ್ರಿಪೇರ್ ಮಾಡ್ತೀವಿ, ಅಷ್ಟನ್ನೇ ಕೊಡ್ತೀವಿ. ಈಗ ಒಳ್ಳೆ ಗಟ್ಟಿ ಬಂತು, ಚೆನ್ನಾಗಿ ಗಟ್ಟಿ ಆಗ್ತಾ ಇದೆ. ಎಣ್ಣೆ ಹಾಕಿರೋದ್ರಿಂದ ಕೆಳಗೆ ತಳ ಸಹ ಹಿಡಿತಾ ಇಲ್ಲ, ನೀವು ನೋಡ್ಬೋದು. ಇದೇ ಪರ್ಪಸ್ಗೋಸ್ಕರ ನಾವು ಕೊಕೊನಟ್ ಆಯಿಲ್ನ ಬಳಸ್ತೀವಿ. ಓಕೆ. ತಳ ಹಿಡಿಬಾರ್ದು ಅನ್ನೋ ಕಾರಣಕ್ಕೇನೆ ಇವರು ಆಗಲೇ ತೆಂಗಿನ ಎಣ್ಣೆಯನ್ನು ಬೆರೆಸ್ಕೊಂಡಿದ್ರು. ಮತ್ತು ಇದು ಸ್ಮೂತ್ ಬರೋದಕ್ಕೂ ಸಹ ಹೆಲ್ಪ್ ಮಾಡುತ್ತೆ ನಿಮಗೆ. ಎಣ್ಣೆ ಆಗಿದೆ ಈಗ. ಓಕೆ, ಆಯ್ತಾ? ಇಷ್ಟು ಗಟ್ಟಿ ಆದರೆ ಸಾಕು. ಗ್ಯಾಸ್ ಆಫ್ ಮಾಡ್ಕೊಂಡ್ರಿ ಬಟ್ರೆ. ಈಗ ಮುಂದೆ ಇದನ್ನ ನಾವು ಸ್ವಲ್ಪ ನಾದ್ಕೊಂಡು ಓಕೆ ಇದನ್ನ ಉಂಡೆ ಕಟ್ಟಿ ಒಂದು 5-10 ನಿಮಿಷ ಸ್ಟೀಮ್ ಮಾಡ್ಕೋಬೇಕು. ಈಗ ಬೆಂದಂಥ ಹಿಟ್ಟನ್ನು, ಒತ್ತು ಶಾವಿಗೆ ಹಿಟ್ಟೇನಿದೆಯೋ ಅದನ್ನೀಗ ನಾದ್ಕೊಂಡು ಉಂಡೆ ಕಟ್ತೀರಾ? ಹೌದು, ಸ್ವಲ್ಪ ಬಿಸಿ ಇದ್ದಾಗಲೇ ನಾದ್ಕೊಂಡ್ರೆ ಇನ್ನೂ ಸ್ಮೂತ್ ಬರುತ್ತೆ ನಿಮಗೆ. ಒತ್ತು ಶಾವಿಗೆ ಒತ್ತಲಿಕ್ಕೆ ಸಹ ಈಸಿ ಆಗ್ತದೆ. ಸೊ ಬಿಸಿ ಇದ್ದಾಗಲೇ ಕಟ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ? ಈಗ ಆಗಿದೆ. ಈಗ ಇದನ್ನ ಉಂಡೆ ಕಟ್ಕೊಳ್ಳೋಣ. ಅದಷ್ಟೇ. ಶಾವಿಗೆಗೆ ಯಾವ ಥರ ಮಾಡ್ಕೊಳ್ಳೋಕೆ ಯಾವ ಥರ ಅನುಕೂಲ ಆಗುತ್ತೋ ಆ ಒಂದು ಶೇಪಿಗೆ ಕಟ್ಕೊಳ್ತಾ ಇದ್ದೀರಾ? ಉಂಡೆ ಸಹ ಮಾಡಿ ಕಟ್ತಾರೆ, ಆದರೆ ನಮಗೆ ಈಸಿ ಆಗಲಿ ಅಂತ ನಾನು ಈ ಶೇಪ್ ಕಟ್ಕೊತಾ ಇದ್ದೀನಿ. ಎಲ್ಲ ಹಿಟ್ಟಿನಿಂದ ಇದೇ ಥರ ಉಂಡೆಗಳನ್ನು ಕಟ್ಕೊಂಡ್ಬಿಡ್ತೀರಾ? ಉಂಡೆ ಅಥವಾ ಉಳ್ಳೆಗಳನ್ನು ಮಾಡ್ಕೊಂಡಿದ್ದಾರೆ. ಅವರಿಗೆ ಒತ್ತು ಶಾವಿಗೆಯನ್ನು ಒತ್ಕೊಳ್ಳೋಕ್ಕೆ ಅನುಕೂಲ ಆಗಲಿ ಅಂತ. ಸೊ ಒತ್ತು ಶಾವಿಗೆಯ ಏನು ಉಳ್ಳೆಗಳನ್ನು ಕಟ್ಕೊಂಡಿದ್ದೀರಲ್ಲ, ಅವನ್ನ ಇಡೋದಕ್ಕೆ ಇದು ನಾವು ಇಡ್ಲಿ ಸ್ಟೀಮರ್ ಬಳಸ್ತಾ ಇದ್ದೀವಿ. ಸ್ಟೀಮರಲ್ಲಿ ಇಡ್ತಾ ಇದ್ದೀರಾ? ಮನೇಲಿ ಬಳಸೋದಾದರೆ ಇಡ್ಲಿ ತಪ್ಪಲೆ ಅಥವಾ ಯಾವುದೋ ಸಹಾಯದಿಂದ ಇದನ್ನ ಬೇಯಿಸ್ಕೋಬೋದು. ಬಟ್ ನಾವಿಲ್ಲಿ ಬೇಗ ಆಗಲಿ ಅಂತ ಹೇಳಿ ಇಡ್ಲಿ ಸ್ಟೀಮರ್ನೇ ಬಳಸ್ಕೊತಾ ಇದ್ದೀವಿ. ಇಟ್ಟಿರೋ ಉಂಡೆಗಳನ್ನ ನಾನೀಗ ಸ್ಟೀಮರ್ ಇಟ್ಕೊಳ್ತಾ ಇದ್ದೀನಿ. ಸ್ಟೀಮರಿಗೆ ಇಡ್ತಾ ಇದ್ದೀರಾ ಈಗ? ಹಬೆ ಬರ್ಲಿಕ್ಕೆ ಶುರು ಆಗಿದೆ ಈಗ. ನೋಡ್ತಾ ಇರ್ಬೋದು. ಹಬೆಯಲ್ಲಿ ಎಷ್ಟೊತ್ತು ಇಡಬೇಕು ಬಿಟ್ರೆ ಇದನ್ನು? 10-15 ನಿಮಿಷ ಹೆಚ್ಚು ಅಂದರೆ. 15 ನಿಮಿಷ ಹೆಚ್ಚು ಅಂದರೆ 15 ನಿಮಿಷ. 10 ನಿಮಿಷಕ್ಕೆ ಹೇಗೆ ನಾವು ಇಡ್ಲಿನ ಬೇಯಿಸ್ಕೊಳ್ತೀವಲ್ಲ ಅದೇ ಥರನೇ. ಸೊ ಮನೆಯಲ್ಲಿ ಬೇಯಿಸ್ಕೊಳ್ಳೋರು ಬೇಕಿದ್ರೆ ಕುಕ್ಕರಲ್ಲಿ ಅಥವಾ ಕಡಿಮೆ ಪಾತ್ರೆ ಬರುತ್ತೆ, ಅದರಲ್ಲಿ ಬೇಯಿಸಿ.
ಎಸ್. ಭಟ್ರೆ ಈಗ ಉಂಡೆಗಳನ್ನು ಹಬೆಯಲ್ಲಿಟ್ಟು ಒಂದು 15 ನಿಮಿಷ ಆಯ್ತಾ? 15 ನಿಮಿಷ ಆಗಿದೆ. ಓಕೆ. ಈಗ ಯಾವುದೇ ಅಂಟಿಲ್ಲ, ನೀವು ನೋಡ್ತಾ ಇರ್ಬೋದು. ಮುಟ್ಟು ನೋಡಿದಾಗ ಅಂಟಬಾರ್ದು ಕೈಗೆ. ಸ್ವಲ್ಪ ಗಟ್ಟಿ ಸಹ ಇರಬೇಕಿದು. ಓಕೆ. ಇದು ಬೆಂದಿದೆ, ನಾವು ಹೊರಗಡೆ ಇಟ್ಕೊಳ್ಳೋಣ. ಓಕೆ. ಸ್ವಲ್ಪ ತಣಿಲಿಕ್ಕೆ ಬಿಡಬೇಕು. ಓಕೆ, ಆರಕ್ಕೆ ಬಿಡ್ಬೇಕ್ರಾ ಇದನ್ನ? ಸ್ವಲ್ಪ ಲೈಟಾಗಿ ಬಿಸಿ ಇದ್ದಾಗಲೇ ಒತ್ತಬೇಕದು. ಬಿಸಿ ಇದ್ದಾಗಲೇ ಒತ್ಕೋಬೇಕ್ರಾ? ಬಟ್ ಸ್ವಲ್ಪ ತಣಿಲಿ, ತುಂಬ ಬಿಸಿ ಇರಬಾರ್ದು. ತುಂಬ ಬಿಸಿ ಇರಬಾರ್ದು. ಭಟ್ರೆ ಈಗ ಉಂಡೆಗಳು ಒಂದು ಸ್ವಲ್ಪ ಆರಿವೆ ನೀವು ಹೇಳಿದ ಹಾಗೆ. ಈಗ ಮುಂದೆ ಈ ಉಳ್ಳೆಗಳನ್ನು ಅಥವಾ ಉಂಡೆಗಳನ್ನು ಈ ಶಾವಿಗೆ ಒತ್ತುವಂತಹ ಮಷೀನ್ಗೆ ಹಾಕಿಬಿಟ್ಟು ಒತ್ಕೊಳ್ತೀರಾ? ಹೌದಾ. ಇದು ಉಂಡೆ 2 ಹಾಕೊಂಡಿದ್ದೀನಿ ಇದಕ್ಕೆ, 1.5 ಉಂಡೆ. ಓಕೆ. ಇದಕ್ಕೆ ಸೊ ಹಿಂದೆ ಎಲ್ಲ ನಮ್ಮ ಪಾರಂಪರಿಕ ಶೈಲಿಯ ಒಳ್ಳೆಗಳಲ್ಲಿ ಒತ್ತುತ್ತಾ ಇದ್ರು, ಆಧುನಿಕ ತಂತ್ರಜ್ಞಾನದ ಸಹಾಯವನ್ನು ಪಡ್ಕೊಳ್ತಾ ಇದ್ದೀರಾ? ಮೊದಲೆಲ್ಲ ಇಂಥ ಒಂದು ಉಪಕರಣದಲ್ಲಿ ಒತ್ತಲಾಗ್ತಾ ಇತ್ತು ನಮ್ಮ ಪಾರಂಪರಿಕ ಶೈಲಿಯಲ್ಲಿ. ಭಟ್ರೆ ಈಗ ಒತ್ತು ಶಾವಿಗೆಗೆ ರಸಾಯನ ಮಾಡ್ಕೊಳ್ತಿದ್ದೀರಾ? ರಸಾಯನ ಅಥವಾ ಕಾಯಿ ಹಾಲು. ಕಾಯಿ ಹಾಲು. ಸೊ ಎಷ್ಟು ಕಾಯಿನ ತೊಗೊಂಡಿದ್ದೀರಾ ಈಗ? ನಾನು ನನ್ನ ಕೈಯಲ್ಲಿ ಒಂದು 2 ಮುಷ್ಟಿಯಷ್ಟು ಕಾಯಿ ತೊಗೊಂಡಿದ್ದೀನಿ. 2 ಮುಷ್ಟಿಯಷ್ಟು ಕಾಯಿ. ಈಗ ಇದಕ್ಕೆ ನೀರು ಹಾಕಿ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ. ಈಗ ಕಾಯನ್ನು ರುಬ್ಕೊಂಡು ಬಂದಿದ್ದೀರಾ? ಇದು ಪೂರ್ತಿ ಸಣ್ಣ ಆಗೋ ಥರ ರುಬ್ಕೊಂಡಿದ್ದೀರಲ್ವಾ? ಇದೆಲ್ಲ ಹೇಗೆ ಅದು ಸ್ವಲ್ಪ ದಪ್ಪ ಇದ್ರೂ ಅಡ್ಡಿಲ್ಲ, ಬಟ್ ಸ್ವಲ್ಪ ನೀರು ಹಾಕಿ ಚಂದ ರುಬ್ಕೋಬೇಕು. ಇದನ್ನ ನಾನೀಗ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ಸೊ ಒತ್ತು ಶಾವಿಗೆಗೆ ಇದು ಕಾಂಬಿನೇಷನ್? ಹಾಂ, ಅಂದರೆ ಸ್ವೀಟ್ ಇಷ್ಟ ಮಾಡೋರಿಗೆ ಓಕೆ, ಒಳ್ಳೆಯದು. ಅಂದರೆ ಮಂಗಳೂರು ಕಡೆ ಎಲ್ಲರೂ ಇದನ್ನೇ ತಿಂತಾರೆ ಸ್ವೀಟು. ಅಂದರೆ ಇಲ್ಲಿ ಅಷ್ಟು ಖಾರ ಇದು ಮಾಡ್ತಾರೆ, ಬಟ್ ಇಲ್ಲಿ ಅವ್ರಿಗೆ ನಾವು ಇಂಟ್ರೊಡ್ಯೂಸ್ ಮಾಡೋಣ ಅಂತ ಹೇಳಿ ಓಕೆ ಕಾಯಿ ಹಾಲು ಮಾಡ್ತಾಯಿದ್ದೀವಿ. ಸೊ ಕಾಯಿ ಹಾಲು ಪೂರ್ತಿ ಎಕ್ಸ್ಟ್ರಾಕ್ಟ್ ಆಗೋ ಥರ ಮತ್ತೊಮ್ಮೆ ನೀರನ್ನು ಹಾಕಿ ಮತ್ತೆ ಸೋಸ್ಬೇಕು. 2 ಬಾರಿ ಇದನ್ನ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ ನಾನು. ಓಕೆ. ತುಂಬ ನೀರು ಸಹ ಆಗಬಾರ್ದು. ಜಾಸ್ತಿ ನೀರು ಆಗಬಾರ್ದು. ಇದು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿಯಲ್ಲಿ ಇದ್ರೇ ಇದು ಒತ್ತು ಶಾವಿಗೆ ಜೊತೆಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹೌದು, ಬೆಲ್ಲ ಜೊತೆ ಹೊಂದ್ಕೋಬೇಕದು. ಇದಕ್ಕೆ ನೀವು ಜೋನಿ ಬೆಲ್ಲನ ಬೆರೆಸ್ತಾ ಇದ್ದೀರಾ? ಹಾಂ, ಸೊ ಜೋನಿ ಬೆಲ್ಲ ಇದು ಶಿರ್ಸಿಯಿಂದ ತರಿಸಿರೋದು ಇದು. ಓಕೆ. ಹಾಂ, ಇದನ್ನ ನಾನು ಸೇರಿಸ್ಕೊತಾ ಇದ್ದೀನಿ. ಹಾಂ ಹಾಂ. ಒಂದು ಎಷ್ಟು ಸ್ವೀಟ್ ಬೇಕು ಆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಸೇರಿಸ್ಕೋಬೇಕಿದು. ನೀವಿಲ್ಲಿ ಅಂದಾಜು ಮೇಲೆ ನಾನು ಹಾಕ್ತಾ ಇದ್ದೀನಿ. ಓಕೆ. ಒಂದು 3-4 ಸ್ಪೂನ್ ಅಂತ ಹೇಳ್ಬಹುದಾ? ಸ್ಪೂನ್ ಇದು ಸ್ವಲ್ಪ ಸ್ವೀಟ್ ಜಾಸ್ತಿ ಇರೋದ್ರಿಂದ ಒಂದು 3 ಸ್ಪೂನು. ಓಕೆ. ಹಾಂ, ಅಂದರೆ ಯಾವ ಕ್ವಾಂಟಿಟಿಯಲ್ಲಿ ಸಿಹಿಗೆ ಅನುಗುಣವಾಗಿ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಕಾಯಿ ಕೂಡ ಒಂದು ಸ್ವಲ್ಪ ಸಿಹಿ ಇರುತ್ತೆ. ತುಂಬ ಸ್ವೀಟು ಸಹ ಆಗಬಾರ್ದು ಇದು. ಓಕೆ. ಹಾಂ, ಎಲ್ಲೂ ಕೂಡ ಇದನ್ನ ಬೆಂಗಳೂರು ಮಟ್ಟಕ್ಕೆ ನಾವು ನೋಡೋದಾದ್ರೆ ಎಲ್ಲೂ ಕೊಡಲ್ಲ ಇದನ್ನು. ಹೌದೌದು. ಸೊ ನೀವು ಇದನ್ನ ವಿಶೇಷವಾಗಿ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀರಾ. ಶಿರ್ಸಿ ಭಾಗದ ಸ್ಪೆಷಲ್ ಇದು. ಸೊ ಒತ್ತು ಶಾವಿಗೆ ಒಟ್ಟಿಗೆ ಈ ಕಾಯಿ ಹಾಲನ್ನು ಕೊಡ್ತಾರೆ, ಅದರಲ್ಲೂ ವಿಶೇಷವಾಗಿ ಆರ್ಗ್ಯಾನಿಕ್ ಜೋನಿ ಬೆಲ್ಲವನ್ನು ಇವರು ಬೆರೆಸಿದ್ದಾರೆ. ಜೋನಿ ಬೆಲ್ಲದ ಘಮಾನು ಚೆನ್ನಾಗಿದೆ ಭಟ್ರೆ. ಇದಕ್ಕೆ ನಾವು ಸ್ವಲ್ಪ ಏಲಕ್ಕಿ ಪುಡಿ ಸಹ ಸೇರಿಸ್ಕೊಳ್ಳೋಣ. ಓಕೆ. ಏಲಕ್ಕಿ ಪುಡಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಇದು ರುಚಿ. ಇದಕ್ಕೆ ಬಾಳೆಹಣ್ಣು ಸಹ ಹಾಕ್ತಾರೆ, ನಾವಿಲ್ಲಿ ಹಾಕ್ತಾ ಇಲ್ಲ. ಅಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಓಕೆ. ಏಲಕ್ಕಿ ಪುಡಿ ಎಷ್ಟು ಹಾಕೊಂಡ್ರಿ? ಇಲ್ಲಿ 2 ಸ್ಪೂನ್ ಅಷ್ಟು ನಾನು ಏಲಕ್ಕಿ ಪುಡಿ ಹಾಕೊಂಡಿದ್ದೀನಿ. ಓಕೆ. ಬೇಕಾದರೆ ಇದಕ್ಕೆ ಬಾಳೆಹಣ್ಣು ಸಹ ಸೇರಿಸ್ಕೋಬೋದು ಮೇಲೆಯಿಂದ, ಅದು ಸಹ ಇನ್ನೂ ಬೇರೆ ಟೇಸ್ಟ್ ಕೊಡುತ್ತೆ. ಬಟ್ ನಾವಿದು ಬೇಗ ಹೋಟೆಲ್ ಅನ್ನೋದ್ರೆ ಸ್ವಲ್ಪ ಶೆಕೆ, ಈಗ ಸ್ವಲ್ಪ ಬೇಗ ಹಾಳಾಗ್ತದೆ ಅನ್ನೋ ಕಾರಣದಿಂದ ನಾನು ಬಾಳೆಹಣ್ಣು ಸೇರಿಸ್ಕೊತೀನಿ. ಬಾಳೆಹಣ್ಣನ್ನು ಹೇಗೆ ಕಟ್ ಮಾಡ್ಬೇಕು? ಕಟ್ ಮಾಡಿ ಮೇಲೆ ಸ್ವಲ್ಪ ಕುದಿರಿಸ್ತೆ, ಅದರ ಮೇಲೆ ಅದ್ರ ಯಾವುದು ಇದು ಪಚ್ಚ ಬಾಳೆಹಣ್ಣು? ನಾರ್ಮಲ್ ನಿಮ್ದು ಚಿಕ್ಕ ಪುಟ್ಟ ಬಾಳೆಹಣ್ಣು ಇದೆ ಅಲ್ಲ, ಅದನ್ನ ಸೇರಿಸ್ಕೊ. ಏಲಕ್ಕಿ ಬಾಳೆ. ಏಲಕ್ಕಿ. ಸೊ ಆಯ್ತು ಭಟ್ರೆ ಇದು ಇವಾಗ? ಹಾಂ, ಈಗ ನಿಮಗೆ ರಸಾಯನ ರೆಡಿಯಾಗಿದೆ ಒತ್ತು ಶಾವಿಗೆ ಒಟ್ಟಿಗೆ ಸೇವಿಯೋಕೆ. ಓಕೆ. ಸೊ ವೀಕ್ಷಕರೇ, ಇಷ್ಟೊತ್ತು ನಮ್ಮ ಹಬ್ಬ ಹೋಟೆಲ್ನಲ್ಲಿ ಯಾವ ರೀತಿ ಶಾವಿಗೆ ಸಿದ್ಧಗೊಳ್ಳುತ್ತೆ ಅನ್ನುವಂತಹ ಸಂಪೂರ್ಣ ಪ್ರಕ್ರಿಯೆಯನ್ನು ನೋಡಿದ್ವಿ. ಬನ್ನಿ ಈಗ ತಡ ಮಾಡ್ದೇನೆ ಒತ್ತು ಶಾವಿಗೆಯನ್ನು ತಿಂದುಬಿಟ್ಟು ಇದರ ರುಚಿ ಯಾವ ರೀತಿ ಇದೆ ಅಂತ ನೋಡೋಣ.
ಈ ಒತ್ತು ಶಾವಿಗೆ ಚೆನ್ನಾಗಿರಬೇಕು, ಮಜಾ ಕೊಡಬೇಕು ಅಂತಂದರೆ ಸ್ವಲ್ಪ ಬಿಸಿ ಇದ್ದ ಹಾಗೆ ಅದನ್ನು ತಿನ್ನಬೇಕು. ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಇವರು ಒತ್ತು ಶಾವಿಗೆ ಜೊತೆಗೆ ಕಾಯಿ ಹಾಲು ಹಾಗೆಯೇ ತವೆನ ಕೊಡ್ತಾರೆ. ತವೆ ನಾನು ನೋಡಿರೋ ಹಾಗೆ ಬೆಂಗಳೂರಿನಲ್ಲಿ ಎಲ್ಲೂ ಕೂಡ ಕೊಡಲ್ಲ ಅಂತ ನನಗನ್ಸುತ್ತೆ. ಬನ್ನಿ ಈಗ ತಡ ಮಾಡ್ದೇ ಈ ಒತ್ತು ಶಾವಿಗೆಯನ್ನು ಹಾಗೆ ಟೇಸ್ಟ್ ಮಾಡೋಣ. ಸೊ ಅಕ್ಕಿ ಒಂದಿಡೀ ರಾತ್ರಿ ನೆಂದು ಸುಮಾರು 8 ತಾಸುಗಳ ಕಾಲ ನೆಂದು ನಂತರ ಅದನ್ನು 2 ಬಾರಿ ಬೇಯಿಸ್ಕೊಂಡ್ರು. ಪಾತ್ರೆಯಲ್ಲೂ ಬೇಯಿಸ್ಕೊಂಡ್ರು, ಜೊತೆಗೆ ಹಬೆಯಲ್ಲೂ ಕೂಡ ಅದನ್ನು ಬೇಯಿಸಿದರು. ಬನ್ನಿ ಇದರ ರುಚಿ ನೋಡೋಣ. ಸೊ ನಾನು ಹಾಗೆ ಯಾಕೆ ತಿಂದು ನೋಡಿದೆ ಅಂತಂದರೆ ನನಗೆ ಈ ಅಕ್ಕಿ ಯಾವ ರೀತಿ ರುಚಿಸುತ್ತೆ ಅಂತ ನೋಡೋ ಕುತೂಹಲ ಇತ್ತು. ತುಂಬಾ ಚೆನ್ನಾಗಿದೆ. ಆದರೆ ಹಾಗೆ ತಿಂದರೆ ಏನು ಮಜಾ ಹೇಳಿ. ಇದನ್ನು ತವೆ ಒಟ್ಟಿಗೆ ತಿನ್ನಬೇಕು. ಸೊ ತವೆಯಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡು, ತವೆನೂ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದ್ದಾರೆ. ಹಾಗಾಗಿ ಆಹಾ, ತುಂಬ ಚೆನ್ನಾಗಿ ರುಚಿಸ್ತಾ ಇದೆ ತವೆ ಜೊತೆಗೆ. ಆಹಾ, ತವೆ ರುಚಿ ಅಂತೂ ಎಕ್ಸಲೆಂಟ್ ರೀ. ಮುಂದೆ ಒಂದು ಸಂಚಿಕೆಯಲ್ಲಿ ಖಂಡಿತ ಇವರ ತವೆ ರೆಸಿಪಿಯನ್ನು ಕೂಡ ನಾನು ಶೇರ್ ಮಾಡುವಂತಹ ಪ್ರಯತ್ನ ಪಡ್ತೀನಿ. ಬನ್ನಿ ಈಗ ಈ ಶಾವಿಗೆಯನ್ನು ತುಂಡು ಮಾಡಿಕೊಂಡು ಇಲ್ಲಿ ಕಾಯಿ ಹಾಲನ್ನು ಏನು ಕೊಟ್ಟಿದ್ದಾರೋ ಅದ್ರ ಜೊತೆಗೂ ಇದರ ರುಚಿಯನ್ನು ನೋಡೋಣ. ಈ ಕಾಯಿ ಹಾಲು ಕೂಡ ಅಷ್ಟೇ, ಇವರು ವಿಶೇಷವಾಗಿ ಇದನ್ನು ಶಿರ್ಸಿ ಕಡೆಗೆ ಮಾಡಲಾಗುತ್ತೆ ಅಂತ ಹೇಳಿದರು. ಆಹಾ, ಕಾಯಿ ಹಾಲಿನ ವಿಶೇಷತೆ ಏನಪ್ಪ ಅಂತಂದರೆ ತೆಂಗಿನ ಹಾಲಿನ ರುಚಿ, ಹಾಗೆಯೇ ಜೋನಿ ಬೆಲ್ಲವನ್ನು ಇವರು ಹಾಕಿದ್ರು. ಹಾಗಾಗಿ ಅದು ಕೂಡ ತುಂಬಾ ರುಚಿಯಾಗಿ ಬಂದಿದೆ. ಸೊ ಒತ್ತು ಶಾವಿಗೆ ಹಾಗೆಯೇ ಈ ಕಾಯಿ ಹಾಲಿನ ಕಾಂಬಿನೇಷನ್ನು ಕೂಡ ತುಂಬ ಚೆನ್ನಾಗಿದೆ. ಜೊತೆಗೆ ಇದು ಈ ತೋವೆ ಜೊತೆಗೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ರುಚಿಸ್ತಾ ಇದೆ. ನಿಮಗೂ ಕೂಡ ಒಮ್ಮೆ ಅವಕಾಶ ಸಿಕ್ಕಾಗ ಇಲ್ಲಿಗೆ ಬಂದು ಈ ಒತ್ತು ಶಾವಿಗೆ, ಕಾಯಿ ಹಾಲು ಹಾಗೆ ತೋವೆ ಜೊತೆಗೆ ಈ ಒತ್ತು ಶಾವಿಗೆಯನ್ನು ತಿಂದು ನೋಡಿ. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗೇ ಆಗುತ್ತೆ. ಒಂದು ಪ್ಲೇಟು ಒತ್ತು ಶಾವಿಗೆಯ ಬೆಲೆ ನಮ್ಮ ಹಬ್ಬ ಹೋಟೆಲ್ನಲ್ಲಿ 60 ರೂಪಾಯಿ. ಮುಂದಿನ ಸರಿ ಬಂದಾಗ ನೀವು ಇದನ್ನು ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗೇ ಆಗುತ್ತೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ ಈ ಒಂದು ವಿಶೇಷವಾದ ಸಂಚಿಕೆಯಲ್ಲಿ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವಂತಹ ಹೋಟೆಲ್ ಹಬ್ಬ, ಹೊಟ್ಟೆಗೂ ಮನಸ್ಸಿಗೂ. ಈ ಒಂದು ಹೋಟೆಲ್ಗೆ ಬಂದುಬಿಟ್ಟು ಇಲ್ಲಿ ತಯಾರಾಗುವಂತಹ ಅಥೆಂಟಿಕ್ ಶಿರ್ಸಿ ಭಾಗದ ಒತ್ತು ಶಾವಿಗೆಯ ರೆಸಿಪಿಯನ್ನು ನೋಡಿದ್ವಿ. ಅಷ್ಟೇ ಅಲ್ಲ, ನಾನು ತಿಂದುಬಿಟ್ಟು ಒತ್ತು ಶಾವಿಗೆ, ತೋವೆ, ಕಾಯಿ ಹಾಲು ಯಾವ ರೀತಿ ರುಚಿಸುತ್ತೆ ಅಂತ ಕೂಡ ತಮಗೆ ತಿಳಿಸ್ದೆ. ನಿಮಗೂ ಕೂಡ ಒಮ್ಮೆ ಅವಕಾಶ ಸಿಕ್ಕಾಗ ಇಲ್ಲಿಗೆ ಬಂದುಬಿಟ್ಟು ಇಲ್ಲಿ ಸಿಗುವಂತಹ ರುಚಿಯಾದ ತಿಂಡಿಗಳನ್ನು, ಅದರಲ್ಲೂ ವಿಶೇಷವಾಗಿ ಒತ್ತು ಶಾವಿಗೆಯನ್ನು ತಿಂದು ನೋಡೋದನ್ನು ಮರಿಬೇಡಿ. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗೇ ಆಗುತ್ತೆ. ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ನಮ್ಮನ್ನು ಬೆಂಬಲಿಸಿ ಅಂತ ಮನವಿಯನ್ನು ಮಾಡ್ಕೊಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.